ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿಯನ್ನು ಹಾಕ್ತಿದ್ದೀನಿ. ಇದು ಬಂದುಬಿಟ್ಟು 5ರಿಂದ 3 ಚುಕ್ಕಿದು. ನಾನಿಲ್ಲಿ ಎಲೆಕೋಸು ಮತ್ತು ತೊಂಡೆಕಾಯಿಯನ್ನು ಯೂಸ್ ಮಾಡಿಕೊಂಡು ಪಲ್ಯನ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಾನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿರುವಂತಹ ತೊಂಡೆಕಾಯಿಯನ್ನು ತೊಳೆದ್ಬಿಟ್ಟಿದ್ದು ನಾನು ಒಂದು ಕುಕ್ಕರಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಎಲೆಕೋಸು ಅದನ್ನು ಸಹಿತ ಕುಕ್ಕರಿಗೆ ಹಾಕ್ತಿದ್ದೀನಿ. ಹಾಗೆ ನೆನೆಸಿಟ್ಟಿರುವಂಥ ಹೆಸರು ಕಾಳು ಅದನ್ನು ಸಹಿತ ಹಾಕ್ತಿದ್ದೀನಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹೆಸರು ಕಾಳನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ನಾನು ಅರಿಶಿನ ಹಾಕಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಇದನ್ನು ನಾವು ವಿಸಿಲ್ ಹೊಡೆಯೋಕ್ಕೆ ಬಿಟ್ಕೊಡ್ಬೇಕು. ಒಂದು ವಿಸಿಲ್ ಆದರೆ ಸಾಕು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ತುರಿದಿರುವಂತಹ ತೆಂಗಿನಕಾಯಿ, ಹಾಗೆ 1/4 ಚಮಚ ಮೆಂತೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 2 ಹಸಿಮೆಣಸು, ಹಾಗೆ 2 ಬ್ಯಾಡಗಿ ಮೆಣಸು ಇಲ್ಲಾಂದರೆ ಮೆಣಸಿನಕಾಯಿ ಇದ್ದರೆ ಯಾವ್ದಾರು ಹಾಕ್ಬೋದು, ಒಂದು ಸ್ವಲ್ಪ ಹುಣಸೆ ಹುಳಿ, ಹಾಗೆ ಸ್ವಲ್ಪ ಬೆಲ್ಲ, ಹಾಗೆ 1 ಚಿಟಿಕೆಯಷ್ಟು ಇಂಗನ್ನು ನಾನು ಹಾಕ್ತಿದ್ದೀನಿ. ಹಾಗೆ 4ರಿಂದ 5 ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ, ಹಾಗೆ ಇದಕ್ಕೊಂದು ಸ್ವಲ್ಪ ಏನು ಖಾರ ರುಬ್ಕೊಳ್ತಿದ್ದೀವಲ್ವ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಬೇಕು. ನೋಡಿ, ಇವಾಗ 1 ವಿಸಿಲು ಕೂಗಿಸ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ನಾನು ಸಾಸಿವೆನ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಹಸಿಕಡಲೆಬೇಳೆನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಪಲ್ಯನ ನೀವು ಚಪಾತಿ ಮತ್ತು ರೊಟ್ಟಿಗೂ ಸಹಿತ ಯೂಸ್ ಮಾಡ್ಕೊಳ್ಬೋದು. ಊಟದ ಜೊತೆಗೆ ಸೈಡ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ
2 ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಹುರ್ಕೊಳ್ಬೇಕು. ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆನ ಹಾಕ್ತಿದ್ದೀನಿ. ಇವಾಗ ಮಸಾಲೆನ ಸಹಿತ ಸ್ವಲ್ಪ ಹಸಿ ಸ್ಮೆಲ್ಲು ನಾವು ಹೋಗೋ ರೀತಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ವಿಸಿಲನ್ನು ಏನು ಕೂಗಿಸ್ಕೊಂಡಿರ್ತೀವಿ ಅದನ್ನು ಈ ಮಸಾಲೆಗೆ ಹಾಕಿಬಿಟ್ಟು ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ. ಹಾಗೆ ಆನ್ಲೈನಿಂದ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ದೆ, ಒಂದು ಸ್ವಲ್ಪ ಐಟಮ್ಸ್ಗಳನ್ನು. ಅದನ್ನು ನಾನು ಇವಾಗ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು ಫೇಸ್ ಸೆರಮನ್ನು ತರಿಸಿದ್ದೆ. ಈ ಒಂದು ಫೇಸ್ ಸಿರಮನ್ನು ನಾನು ಸೆಕೆಂಡ್ ಟೈಮ್ ತರಿಸ್ತಾ ಇರೋದು. ನನಗೇನು ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಸಿರಮ್ ಬಂದುಬಿಟ್ಟು 10 ml ಇರುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 240 ರೂಪಾಯಿ. ಇದನ್ನು ನಾವು ನೈಟಲ್ಲಿ ಯೂಸ್ ಮಾಡ್ಬೋದು. ನಾನು ಇದನ್ನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೀನಿ. ಫೇಸ್ ವಾಶ್ ಆದ ನಂತರ ಫೇಸ್ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಟ್ಟು 2 ರಿಂದ 3 ಡ್ರಾಪನ್ನು ಫೇಸಿಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ನಾವು ಇದಕ್ಕೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾರು ಇದ್ದರೆ, ವೈಟ್ ಹೆಡ್ಸ್ ಇದ್ದರೆ, ಆಮೇಲೆ ಪಿಂಪಲ್ಸ್ ಮಾರ್ಕ್ಸ್ಗಳಿದ್ದರೆ ಅದು ಸಹಿತ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನಾನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತೀನಿ. ನನಗೆ ಇದು ಬೆಸ್ಟ್ ರಿಸಲ್ಟನ್ನು ಕೊಟ್ಟಿದೆ. ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ಸಿಗತ್ತೆ. ಬೇಕಾದರೆ ನೀವು ಸಹಿತ ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆ ಸೆಕೆಂಡ್ ಐಟಮ್ ಬಂದುಬಿಟ್ಟು ಇದನ್ನು ನಾನು ಮೀಶೋದಿಂದ ತರಿಸಿದೆ. ಇದು ಬಂದುಬಿಟ್ಟು ಫೇಸ್ ಮಸಾಜ್ ರೋಲರ್ ಬರುತ್ತಲ್ವ, ಆ ರೀತಿಯಾಗಿದ್ದನ್ನು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ನಾನು ಮೀಶೋದಿಂದ ತರಿಸಿದ್ದೆ. ನೋಡಿ ಇದು ನೋಡಿ ಈ ರೀತಿಯಾಗಿ ಒಂದು ಫೇಸ್ ರೋಲರನ್ನು ಕೊಟ್ಟಿದ್ದಾರೆ. ನೋಡಿ ಈ ರೀತಿಯಾಗಿ ಇದನ್ನು ಫೇಸಿಗೆ ಈ ರೀತಿಯಾಗಿ ಮಸಾಜನ್ನು ಮಾಡ್ಬೋದು. ಚಿಕ್ಕದು ಬಂದುಬಿಟ್ಟು ಇದನ್ನು ಕಣ್ಸುತ್ತಾ ನಾವು ಇದನ್ನು ಮಸಾಜನ್ನು ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ನಾನಿದು ಫಸ್ಟ್ ಟೈಮ್ ತರಿಸಿರೋದು. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಸಹಿತ ಇದೊಂದು ಸ್ವಲ್ಪ ಕಲ್ಲು ರೀತಿ ಇದೆ. ಇದು ತುಂಬ ನೈಸಾಗಿದೆ. ಇದನ್ನು ಸಹಿತ ನೋಡೋಣ ಒಂದು ಸಲ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ಇದರ ಜೊತೆಗೆ ಇದರ ಪ್ರೈಸ್ ಬಂದುಬಿಟ್ಟು 147 ರೂಪಾಯಿ. ಇದ್ರ ಜೊತೆಗೆ ಒಂದು ಐಸ್ ಕ್ಯೂಬ್ ರೋಲರ್ ಇರುತ್ತಲ್ವ, ಅದನ್ನು ಸಹಿತ ಕೊಟ್ಟಿದ್ದಾರೆ. ನೋಡಿ ಅದು ಬಂದುಬಿಟ್ಟು ಈ ರೀತಿಯಾಗಿದೆ. ನೋಡಿ ಇದಕ್ಕೆ ನಾವು ನೀರನ್ನು ಫಿಲ್ ಮಾಡಿಬಿಟ್ಟು ರೆಫ್ರಿಜರೇಟ್ರಲ್ಲಿಟ್ಟರೆ ಐಸ್ ಕ್ಯೂಬ್ ಬರುತ್ತಲ್ವ, ಅದೇ ಥರ ಇದೇ ಶೇಪಲ್ಲಿ ಅದು ಐಸ್ ಕ್ಯೂಬ್ ಆಗುತ್ತಷ್ಟೇ. ಇದನ್ನು ಒಂದು ಸಹಿತ ಅದರಲ್ಲೇ ಸಹಿತ ಇತ್ತಿದ್ದು. ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ನೋಡೋಣ, ಟ್ರೈ ಮಾಡಿದ್ಮೇಲೆ ಏನು ರಿಸಲ್ಟ್ ಬರುತ್ತೆ ಅಂತ ಬೇಕಾದ್ರೆ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಟ್ರೈಪಾಡನ್ನು ತರಿಸಿದೆ. ಆದರೆ ಯೂಟ್ಯೂಬ್ ವೀಡಿಯೋಗಳೆಲ್ಲ ಮಾಡಬೇಕಾದ್ರೆ ಚಿಕ್ಕದಿತ್ತು ಮೊದಲು, ಅದು ಯಾಕೋ ಸರಿ ಆಗ್ತಿರಲಿಲ್ಲ. ಹಾಗಾಗಿ ಒಂದು ರಿಂಗ್ ಲೈಟು ಮತ್ತು ಟ್ರೈಪಾಡನ್ನು ತರಿಸಿದ್ದೀನಿ. ಇದನ್ನು ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ಈ ಟ್ರೈಪಾಡನ್ನು. ನೋಡಿದೆ ಈ ರೀತಿಯಾಗಿ ರಿಂಗ್ ಲೈಟ್ ಇದೆ ಇರುತ್ತದೆ. ನೋಡಿ ಇದಕ್ಕೆ ಹೋಲ್ಡರನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ಈ ರೀತಿಯಾಗಿ ಇದನ್ನು ನಾವು ಇವಾಗ ಸೆಟ್ ಮಾಡ್ಕೊಳ್ಬೇಕು. ಇವಾಗ ಈ ರೀತಿಯಾಗಿ ಒಂದು ಟ್ರೈಪಾಡ್ ನೋಡಿ ಈ ಥರದ್ದು ಕೊಟ್ಟಿದ್ದಾರೆ. ಇದನ್ನು ನಾವು ಹೈಟನ್ನು ನಾವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ದೊಡ್ಡದಾಗಿ ಹೈಟಾಗಿ ನಾವು ಸಹಿತ ಅಡ್ಜಸ್ಟ್ ಮಾಡ್ಕೋದು, ಉದ್ದದಾಗಿ. ಹಾಗೆ ಇದನ್ನು ಇವಾಗ ಸೆಟ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಇದನ್ನು ರಿಂಗ್ ಲೈಟನ್ನು ಮತ್ತು ಟ್ರೈಪಾಡನ್ನು ಸೆಟ್ ಮಾಡಿದೆ. ನೋಡಿ ಈ ರೀತಿಯಾಗಿ ಇದ್ರ ಪ್ರೈಸ್ ಬಂದುಬಿಟ್ಟು 549 ರೂಪಾಯಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸಿರೋದು. ನೋಡಿ ಈ ರೀತಿಯಾಗಿ ಲೈಟ್ ಶೇಡ್ ಕೂಡ ಇದೆ ಇದರಲ್ಲಿ. ಹಾಗೆ ಬಂದು ಮೀಶೋದಿಂದ ವೈಟ್ ಕಲರು ಫರ್ ಫ್ಯಾಬ್ರಿಕನ್ನು ತರಿಸಿದ್ದೆ. ಇದ್ರ ಪ್ರೈಸ್ ಬಂದುಬಿಟ್ಟು 262 ರೂಪಾಯಿ. ಇದನ್ನು ಯೂಟ್ಯೂಬ್ ವೀಡಿಯೋಗಳಿಗೆ ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡೋಕ್ಕೆ, ಅಂದರೆ ಕ್ರಾಫ್ಟ್ಗಳೆಲ್ಲ ಮಾಡ್ತೀನಲ್ವ ಆವಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ತರಿಸಿದ್ದೆ. ಇದು ತುಂಬ ಸಾಫ್ಟಾಗಿದೆ. ಹಾಗೆ ಇದನ್ನು ಬೇಬಿ ಫೋಟೋಶೂಟ್ ಮಾಡೋಕ್ಕೂ ಸಹಿತ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಫಸ್ಟು
ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.